ಈ ರೀತಿ ಸಿಂಪಲ್ ಕುಷ್ಕ ರೈಸ್ ಜೊತೆ ಚಟ್ನಿ ಒಮ್ಮೆ ಟ್ರೈ ಮಾಡಿ. ಮೊದಲಿಗೆ ಲವಂಗ, ಚಕ್ಕೆ, ಏಲಕ್ಕಿ ಹಾಕಿ ನೆನೆಸಿಡಬೇಕು. ಚಟ್ನಿ ಮಾಡೋಣ. ಫಸ್ಟು ಬಾಣಲಿಗೆ ಕಡಲೆ ಬೀಜ ಹಾಕಿ ಹುರ್ಕೊಳ್ಳೋಣ ಫಸ್ಟು. ನಂತರ ಹಸಿಮೆಣಸಿನ್ಕಾಯಿ, ಕರಿಬೇವು, ಪುದೀನ. ಟೇಸ್ಟಿಗೆ ಸಖತ್ತಾಗಿರುತ್ತೆ ಪುದೀನ. ಹುರ್ಕೊಂಡ್ಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಕಾಯಿ ತುರಿ, ಹುರ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಕಡಲೆ ಬೀಜ, ಸ್ವಲ್ಪ ಕಡಲೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಪುದೀನ, ಉಪ್ಪು, ಹುಣಸೆಹಣ್ಣು, ನೀರು ರುಬ್ಕೊಳ್ಳೋಣ. ಚಟ್ನಿ ರೆಡಿ ಆಗುತ್ತೆ, ಸಖತ್ತಾಗಿರುತ್ತೆ. ನಂತರ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಎಣ್ಣೆ ಹಾಕಿ ನೆನೆಸಿಟ್ಟಿರೋ ಚಕ್ಕೆ, ಲವಂಗ, ಏಲಕ್ಕಿ ಹಾಕಿ ನಂತರ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕಿ ಫ್ರೈ ಮಾಡೋಣ. ಈರುಳ್ಳಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡೋಣ. ಸ್ವಲ್ಪ ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಫ್ರೈ ಮಾಡೋಣ. ನಾನಿಲ್ಲಿ 3 ಕಪ್ ಆಗೋಷ್ಟು ನೀರು ಹಾಕ್ತಿದ್ದೀನಿ, ಯಾಕಂದರೆ ನಾನು 1.5 ಕಪ್ಪು ಅಕ್ಕಿ ನೆನೆಸಿಟ್ಟಿದ್ದೀನಿ. ನಂತರ ಸ್ವಲ್ಪ ಕಾಯಿ ತುರಿ, ಉಪ್ಪು, ಮೊಸರು ಹಾಕಿ ಈ ಥರ ಕುದಿಬೇಕು. ಮಳ್ಸಿದಾದ್ಮೇಲೆ ನೆನೆಸಿಟ್ಟಿರೋ ಅಕ್ಕಿ ಹಾಕಿ ಕುಕ್ಕರ್ ಮುಚ್ಚಿ ಒಂದು 3 ವಿಷಲ್ ಕೂಗಿಸ್ಕೊಂಡ್ರೆ ಕುಷ್ಕ ರೈಸ್ ರೆಡಿ ಆಗುತ್ತೆ.